ಈ ಸಲ ಫ್ಯಾಮಿಲಿ ರೋಡ್ ನಲ್ಲಿ ಸೀಸನ್ 12 ನಲ್ಲಿ ಫ್ಯಾಮಿಲಿ ರೋಡ್ ನಲ್ಲಿ ಏನ್ ಕ್ರೇಜ್ ರೀ ಅವನಿಗೆ. ಆ ಗಿಲ್ಲಿಗೆ ಬಂದವರೆಲ್ಲ ಗಿಲ್ಲಿ 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 ಅಂತಿದಾರಲ್ರಿ, ಅಂತ ಏನೇ ಮಾಡಿದ ಜನಕ್ಕೆ ಅವನು. ಅವನು ಆಕ್ಚುಲಿ ಏನ್ ಗೊತ್ತಾ, ಅವನ್ ಮನಸ್ಸಿಂದ ಒಳ್ಳೆಯವನೇ, ನಟ ಭಯಂಕರ, ಸಖತ್ತಾಗಿ ಮಾತಾಡ್ತಾನ. ಏನಂದ್ರೆ ಕೆಲವೊಂದ್ ಸರ್ತಿ ಕೆಲವೊಬ್ರಿಗೆ ಜೋಕ್ ಮಾಡಕ್ ಹೋಗಿ ಹರ್ಟ್ ಆಗುತ್ತೆ ಅಷ್ಟೇ. ಏನಂದ್ರೆ ಅವನು ಪ್ರಾಫಿಟ್ ಕಾಮಿಡಿ, ಮಾಮೂಲಿ ಕಾಮಿಡಿಗಳು ಕೆಲವೊಂದು ಫಿಲ್ಮ್ ರಾಜಾ ಹುಲಿದು ನಮ್ಮ ಅತ್ತೆ ಮಗಳಿಗೆ ಇವ್ರು ಹೇಳಿದ್ರಲ್ಲ, ಆತರ ಕಾಮಿಡಿ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಅವ್ನ್ ನಟ ಅಲ್ಲ, ನಟ ಭಯಂಕರ ಅಲ್ವಾ. ಏನಾಗುತ್ತಂದ್ರೆ ಈ ಕಾಮಿಡಿ ಮಧ್ಯದಲ್ಲಿ ಕೆಲವೊಬ್ರಿಗೆ ಹರ್ಟ್ ಆಗ್ತದೆ ಅಲ್ವಾ. ಏನಂದ್ರೆ ಒಬ್ಬ ಕಾಮಿಡಿಯನ್ ಅಂದ್ರೆ ಕಾಮಿಡಿ ಮಾಡ್ಬೇಕು, ಅದ್ರ ಜೊತೆ ತನ್ನ ವ್ಯಕ್ತಿತ್ವ ತೋರಿಸ್ಬೇಕು, ಮತ್ತೆ ಫಿಸಿಕಲಿ ಟಾಸ್ ಇದ್ದಾಗ ಅದ್ರಲ್ಲಿ ಹೋಗ್ಬೇಕು. ಯಾಕಂದ್ರೆ ರೈತನ ಮಗ ಪ್ರತಿಯೊಂದ್ರಲ್ಲಿ ಕಷ್ಟಪಟ್ಟು ಮಾಡ್ತಾನೆ ಅಲ್ವಾ. ಆತರ ಮುಂದ್ ಹೋಗ್ಬೇಕು. ಗೆಲ್ತೀವಿ ಸೋಲ್ತೀವಿ ಸೆಕೆಂಡರಿ, ಯಾರು ಗೆಲ್ತೀವಿ ಅಂತ ಹೋಗ್ತಾರೆ, ಸೋತ್ತಾರೆ, ಏನು ಮಾಡಕ್ ಆಗಲ್ಲ. ಏನಂದ್ರ ಆಗ ಟೈಮ್ ಟಾಸ್ಗಳು ಬಂದಾಗೆಲ್ಲ ಆಡ್ಬೇಕು, ಮುಂದೆ ಹೋಗ್ಬೇಕು. ಅವಾಗ ಸ್ವಲ್ಪ ಜನಗಳಿಗೆ ಇಷ್ಟ ಆಗುತ್ತೆ. ಏನ್ ಕಾಮಿಡಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಇದು ಕಾಮಿಡಿ ಶೋ ಅಂತೂ ಅಲ್ಲಲ್ಲ, ವ್ಯಕ್ತಿತ್ವದ ಶೋ. ವ್ಯಕ್ತಿತ್ವ ಶೋ, ಕರೆಕ್ಟ್. ಯಾಕಂದ್ರೆ ನಮ್ಮ ಪ್ರತಿಭೆಯನ್ನು, ಯಾಕಂದ್ರೆ ಗಿಲ್ಲಿ ಅಂದ್ರೆ ಹಿಂಗೆ, ಧನುಷನ ಹಿಂಗೆ, ಅಶ್ವಿನಿ ಗೌಡ ಅಂದ್ರೆ ಹಿಂಗೆ ನೋಡಿ. 2.0 ಅಲ್ಲಿ ಚೇಂಜ್ ಆಗ್ಬಿಟ್ರು, ಅನ್ನಪೂರ್ಣೇಶ್ವರಿ ಆಗ್ಬಿಟ್ರು ಅಲ್ವಾ. ಗಿಲ್ಲಿನೇ ಹೇಳ್ದ ಅನ್ನಪೂರ್ಣೇಶ್ವರಿ ಆಗ್ಬಿಟ್ರು ಅಲ್ರಿ ಅವನು. ಅದೇ ಏನಾದ್ರೂ ಚೇಂಜಸ್ ಇರ್ಬೇಕ್ರಿ. ನಾವು ಗೆಲ್ತೀವಿ ಸೆಕೆಂಡರಿ. ಯಾಕಂದ್ರೆ ಟ್ಯಾಲೆಂಟ್ ಇದ್ದವರು ಗೆದ್ದೇ ಗೆಲ್ತಾರ. ಯಾಕಂದ್ರೆ ಇಷ್ಟು ಸೀಸನ್ ಅಲ್ಲಿ ಎಲ್ಲಾ ವ್ಯಕ್ತಿತ್ವ ಉಳ್ಳೋರ್ನೇ ಗೆದ್ದಿದ್ದಾರೆ. ಯಾರು ಬಂದು ಮೈಗಳ್ಳ ಟೈಮ್ ಪಾಸ್ ಮಾಡ್ಕೊಂಡು ಹೋದವ್ರೆಲ್ಲ ಯಾರು ಗೆದ್ದಿಲ್ಲ. ನಾವಿಬ್ರ ಇಷ್ಟ ಹೇಳೋದು ಅಲ್ವಾ. ಹೌದು.